ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಅಂಬೂರ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ಅದಾದಮೇಲೆ ಸ್ವಲ್ಪ ಕಾಯಕ್ಕೆ ಬಿಡಬೇಕು. ನೆಕ್ಸ್ಟ್ ಇವಾಗ ನಾವು ಎಣ್ಣೆ ಕಾದ್ಮೇಲೆ ಅದಕ್ಕೆ ಗರಂ ಮಸಾಲ ಎಲ್ಲ ಹಾಕ್ಕೊಬೇಕು. ಫಸ್ಟು ಚಕ್ಕೆ, ಅದಾದಮೇಲೆ ಲವಂಗ, ನೋಡಿ ಲವಂಗ, ಮತ್ತು ಸ್ಟಾರ್ ಫ್ಲವರ್ ಬರುತ್ತಲ್ಲ, ಅನಾನಸ್ ಫ್ಲವರು, ಅದು ಹಾಕ್ಕೊಬೇಕು. ನೆಕ್ಸ್ಟ್ ಅದಾದಮೇಲೆ ಪಲಾವ್ ಎಲೆ ಮತ್ತು ಇನ್ನೊಂದು ಮರಾಠಿ ಮೊಗ್ಗು ಬರುತ್ತಲ್ಲ, ಅದನ್ನು ಹಾಕ್ಕೊಬೇಕು. ಇದಾದಮೇಲೆ ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅದ್ರ ಫ್ಲೇವರ್ಸ್ ಎಲ್ಲ ಏನಿದೆ ಅದು ಎಣ್ಣೆಲಿ ಚೆನ್ನಾಗಿ ಬಿಟ್ಕೊಬೇಕು. ತಿನ್ನುವಾಗ ಚೆನ್ನಾಗಿರುತ್ತೆ ಫ್ಲೇವರು. ನೆಕ್ಸ್ಟ್ ಇದಾದಮೇಲೆ ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿನ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ಅದು ಬ್ರೌನ್ ಕಲರ್ ಬಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ತುಂಬ ಹೊತ್ತು ಇಡ್ಬೋದು. ಅದನ್ನು ಬೇಗ ರೈಸ್ ಎಲ್ಲ ಮೆತ್ತಗಾಗಲ್ಲ, ಅಳಿಸೋ ಥರ ಎಲ್ಲ ಆಗಲ್ಲ. ಅದಕ್ಕೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಹೊತ್ತು ಇಟ್ಕೊಂಡು ತಿನ್ಬೋದು. ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಮತ್ತು ಟೇಸ್ಟೂ ಚೆನ್ನಾಗಿರುತ್ತೆ ಅದ್ರದ್ದು. ನೋಡಿ ಇವಾಗ ಪಿಂಕಿಶ್ ಕಲರ್ ಆಗಿದೆ, ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಒಂದು 5-6 ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸೇರಿಸ್ತಾ ಇದ್ದೀನಿ. ಒಂದು 4 ಸ್ಪೂನು 4.25 ಸ್ಪೂನಷ್ಟು ಈ ಪೇಸ್ಟನ್ನ ಹಾಕ್ಕೊಂಡಿದ್ದೀನಿ. ನೋಡಿ ಈರುಳ್ಳಿ ಎಷ್ಟು ಕಲರಾಗಿ ಬಂದಿದೆ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟ್ ಈಗ ಇದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ಶುಂಠಿದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ ಈರುಳ್ಳಿ ಎಲ್ಲ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಅದ್ರ ಜೊತೆನೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಾವು ಫಸ್ಟೇ ಹಾಕಿದ್ವಲ್ಲ ಸ್ಪೈಸಸ್ಸು, ಅದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಅದ್ರದ್ದು ಫ್ಲೇವರ್ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಸ್ವಲ್ಪ ಹಂಗೆ ತಳ ಹತ್ತುತ್ತೆ, ಅದೇನಾಗಲ್ಲ. ಟೊಮೊಟೊ ಹಾಕಾದ್ಮೇಲೆ ಅದೆಲ್ಲ ಬಿಟ್ಕೊಳ್ಳುತ್ತೆ. ಅದನ್ನೇನಾಗಲ್ಲ, ಪಾತ್ರೆಗಾದರೆ ಚೆನ್ನಾಗಿ ಫ್ರೈ ಮಾಡಿ. ಅದು ಸ್ಮೆಲ್ಲೆಲ್ಲ ಹೋಗಬೇಕು ಚೆನ್ನಾಗಿ. ಆ ಥರ ಫ್ರೈ ಮಾಡಾದ್ಮೇಲೆ ನೋಡಿ ಈಗ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಒಂದು 4-5 ಟೊಮೊಟೊ ಹಾಕ್ಕೊಂಡಿದ್ದೀನಿ, ಚಿಕ್ಕದು. ಟೊಮೊಟೊನ ಚಿಕ್ಕದಾಗಿ ಫ್ರೈ ಮಾಡಿ ಹಾಕ್ಕೊಳ್ಳಿ, ಯಾಕೆಂದರೆ ಅದು ನಾವು ಪೇಸ್ಟ್ ಮಾಡಿಲ್ಲಲ್ಲ, ಅದಕ್ಕೆ ಬೇಗ ಎಣ್ಣೆಯಲ್ಲಿ ಬೆಂದ್ಕೊಳ್ಳುತ್ತೆ. ಟೊಮೊಟೊ ಹಾಕಾದ್ಮೇಲೆ ಮೇಲೆ ನೀವು ಉಪ್ಪನ್ನ ಹಾಕಿ, ಅದು ಬೇಗ ಫ್ರೈ ಆಗುತ್ತೆ. ಟೊಮೊಟೊ ಹಣ್ಣೆಲ್ಲ ಸ್ವಲ್ಪ ಮೆತ್ತಗಾಗಿ ಫ್ರೈ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಈ ಟಿಪ್ನು ಫಾಲೋ ಮಾಡಿ. ನಾನು ಟೊಮೊಟೊ ಹಾಕಾದ್ಮೇಲೆ ಕಲ್ಲುಪ್ಪನ್ನ ಹಾಕಿರೋದು, ಯಾಕೆಂದರೆ ಕಲ್ಲುಪ್ಪು ಹಾಕಿದ್ರೆ ಅದು ಬೇಗ ಸಾಫ್ಟಾಗಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಅದಕ್ಕೆ ಕಲ್ಲುಪ್ಪು ಹಾಕಿದ್ದೀನಿ. ಅದಾದಮೇಲೆ ಟೊಮೊಟೊ ಇನ್ನೂ 1/4 ಭಾಗ ಫ್ರೈ ಆಗಿದೆ ಅಷ್ಟೇ. ಅದ್ರ ಜೊತೆನೇ ನಾನು ಪುದೀನ, ಕೊತ್ತಂಬರಿ ಎರಡೂ ಒಂದೊಂದು ಮುಷ್ಟಿಯಷ್ಟು ಸೇರಿಸ್ಕೊಂಡಿದ್ದೀನಿ. ಪುದೀನ ಮತ್ತು ಕೊತ್ತಂಬರಿ ಟೊಮೊಟೊ ಜೊತೆನೇ ಫ್ರೈ ಮಾಡಬೇಕು, ಏಕೆಂದರೆ ಸ್ವಲ್ಪ ಎಣ್ಣೆಲಿ ಫ್ರೈ ಆದಾಗ ಪುದೀನ ಮತ್ತು ಕೊತ್ತಂಬರಿದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಬಿರಿಯಾನಿಗೆ. ಅದಕ್ಕೆ ಒಟ್ಟಿಗೆ ಸೇರಿಸಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಫುಲ್ಲು ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ನೋಡಿ ಅದು ಆಗಲೇ ಶುಂಠಿ ಬೆಳ್ಳುಳ್ಳಿದೆಲ್ಲ ಪಾತ್ರೆಗೆಲ್ಲ ಕಚ್ಚಿತ್ತಲ್ಲ, ಈಗ ಅದು ಟೊಮೊಟೊ ಹಾಕಾದ್ಮೇಲೆ ಎಲ್ಲ ಬಿಡುತ್ತೆ. ನೋಡಿ ಹುಳಿ ಅಂಶ ಸೇರಿದಾಗ ಅದೇನೇ ನಾವು ಶುಂಠಿ ಬೆಳ್ಳುಳ್ಳಿದೆಲ್ಲ ಏನೇ ಹಾಕಿದ್ರು ಬಿಟ್ಕೊಳ್ಳುತ್ತೆ. ನೋಡಿ ಟೊಮೊಟೊ ಎಲ್ಲ ಈ ಥರ ನೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು, ಫುಲ್ಲು ಸಾಫ್ಟ್ ಆಗಬೇಕು, ಇಲ್ಲಾಂದರೆ ಅಷ್ಟು ಚೆನ್ನಾಗಿರಲ್ಲ. ನೋಡಿ ಪುದೀನ ಕೊತ್ತಂಬರಿ ಎಲ್ಲ ಟೊಮೊಟೊ ಜೊತೆನೇ ನೀಟಾಗಿ ಫ್ರೈ ಆಯಿತು.
ಈ ಥರ ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದೆಲ್ಲ ಆದಮೇಲೆ ಈಗ ಇದು ಬಿರಿಯಾನಿ ಮಸಾಲ, ಮನೇಲೇ ಮಾಡಿರೋಂಥ ಬಿರಿಯಾನಿ ಮಸಾಲಾನ ಒಂದು 3 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ 1 ಸ್ಪೂನು 1.5 ಸ್ಪೂನಷ್ಟು ನಾನು ಖಾರದ ಪುಡಿ ಸೇರಿಸ್ತಾಯಿದ್ದೀನಿ. ಅದಾದಮೇಲೆ ಮನೇಲೇ ಮಾಡಿರೋಂಥದ್ದು ಸ್ವಲ್ಪ ಧನಿಯಾ ಪೌಡ್ರು, ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರು ಹಾಕಿ ಸಾಕು, ಜಾಸ್ತಿ ಬೇಡ. ಬಿರಿಯಾನಿಗೆ ಕೆಲವೊಬ್ಬರು ಧನಿಯಾ ಪೌಡ್ರು ಹಾಕಲ್ಲ, ನಾವು ಹಾಕ್ತೀವಿ, ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸರಿ ಹಾಕಿ ನೋಡಿ. ಅದೆಲ್ಲ ಹಾಕಾದ್ಮೇಲೆ ಒಂದು ಸರಿ ನೀಟಾಗಿ ಒಳ್ಳೆ ಮಿಕ್ಸ್ ಕೊಡಿ. ಅದೆಲ್ಲ ಚೆನ್ನಾಗಿ ಒಗ್ಗರಣೆಲೇ ಚೆನ್ನಾಗಿ ಫ್ರೈ ಆಗಬೇಕು, ಟೊಮೊಟೊ ಜೊತೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ಒಂದು ಸಣ್ಣ ಕಪ್ಪಷ್ಟು ಮೊಸರನ್ನ ಹಾಕ್ಕೋತಾ ಇದ್ದೀನಿ. ಮೊಸರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೋಡಿ, ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಇಲ್ಲಾಂದರೆ ಅದು ಮೊಸರು ಹಂಗಂಗೆ ಇರುತ್ತೆ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ. ಮೊಸರು ಹಾಕೋದ್ರಿಂದ ಚಿಕನ್ನು ಸಾಫ್ಟಾಗಿರುತ್ತೆ. ಬೇಯುವಾಗೆಲ್ಲ ಗಟ್ಟಿ ಗಟ್ಟಿ ಥರ ಎಲ್ಲ ಆಗಲ್ಲ, ಚಿಕನ್ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಅದಕ್ಕೆ ಸ್ವಲ್ಪ ಮೊಸರನ್ನ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಅದೆಲ್ಲ ಮಸಾಲ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದಾದಮೇಲೆ ಚಿಕನ್ ಹಾಕಿ. ನಾನಿಲ್ಲಿ 1.5 kg 1/4 kg ಅಷ್ಟು ಚಿಕನ್ ಹಾಕ್ಕೊತಾ ಇದ್ದೀನಿ. ಚಿಕನ್ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಈ ಮಸಾಲ ಎಲ್ಲ 1.5 kg 1/4 kg ಅಷ್ಟು ಚಿಕನ್ಗೆ ಹಾಕಿರೋದು. ನೀವು ಮಸಾಲ ಎಲ್ಲ ನೀವು ಚಿಕನ್ ಎಷ್ಟು ತೊಗೊತೀರೋ ಅದ್ರ ಮೇಲೆ ನೋಡಿಕೊಂಡು ಹಾಕೊಳ್ಳಿ, ಅಳತೆ ಮಾಡಿ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ಚಿಕನ್ನ. ನೀರು ಹಾಕ್ಬಾರ್ದು, ಹಾಗೆ ಮಸಾಲ ಜೊತೆಯೇ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 15 ನಿಮಿಷ ಫ್ರೈ ಮಾಡ್ಕೊಳ್ಳಿ ಮಸಾಲ ಜೊತೆಯೇ. ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ನೀರು ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಂಗೆ ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ. ಅದು ಚೆನ್ನಾಗಿ ಬೆಂದು ನೋಡಿ ಈ ಥರ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ. ಅದಾದಮೇಲೆ ನಾನು ಬಿಸಿ ನೀರು ಕಾಯಿಸಿರೋದನ್ನ ಹಾಕ್ತಾಯಿದ್ದೀನಿ. ಅಕ್ಕಿ ಎಷ್ಟು ಬೇಕೋ ಹಾಕಿರ್ತೀವಿ, ಅದಕ್ಕೆ ಅಳತೆ ಮಾಡಿ ನೀರನ್ನ ಹಾಕ್ಕೊಬೇಕು. ನೋಡಿ, ನಾನು ಫಸ್ಟೇ ಬಿಸಿನೀರನ್ನ ಕಾಯಿಸಿಟ್ಕೊಂಡಿದ್ದೆ, ಬೇಗ ಆಗುತ್ತೆ ಅಂತ. ಚಿಕನ್ ಎಲ್ಲ ಬೇಗ ಬೇಯುತ್ತೆ, ಅದಕ್ಕೆ ಫಸ್ಟೇ ಬಿಸಿನೀರನ್ನ ಕಾಯಿಸಿಟ್ಕೊಂಡು ಹಾಕಿ. ನೀರು ಹಾಕಾದ್ಮೇಲೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಅದು ಕುದಿಯೋವರೆಗೂ ಬಿಡಿ. ನಾವು ನೀರು ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಕುದಿಸೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಮತ್ತು ಚಿಕನ್ ಪೀಸಸ್ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಅದಾದಮೇಲೆ ಇದಕ್ಕೆ ಅಕ್ಕಿನ ಹಾಕಬೇಕು. ನಾನಿಲ್ಲಿ 2 ಗ್ಲಾಸು ಅಕ್ಕಿ ಹಾಕ್ಕೊಂಡಿದ್ದೀನಿ. ದೊಡ್ಡ ಗ್ಲಾಸ್ದು 2 ಗ್ಲಾಸು ಅಕ್ಕಿ ಹಾಕ್ಕೊಂಡಿದ್ದೀನಿ. 4 ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಗ್ಲಾಸಿಗೆ ಎಷ್ಟು ನೀರು ಹಾಕ್ಕೊಳ್ಬೇಕು ಅಕ್ಕಿಗೆ ಅಂತ. ನಾನಿಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಅಕ್ಕಿ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಚೆನ್ನಾಗಿ ತಿರುಗಿಸ್ಬೇಕು, ಯಾಕೆಂದರೆ ಅದು ತಳ ಹತ್ಬಾರ್ದಲ್ಲ, ಅದಕ್ಕೆ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕುದಿಯೋಕೆ ಬಿಟ್ಬಿಡಿ. ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ನಾನು ಚೆಕ್ ಮಾಡಿದೆ, ಎಲ್ಲ ಕರೆಕ್ಟಾಗಿತ್ತು. ನೀವು ಕರೆಕ್ಟಾಗಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡಿಬಿಟ್ಟು ಉಪ್ಪು ಖಾರ ಬೇಕಾದ್ರೆ ಹಾಕ್ಕೊಬೋದು. ಇಲ್ಲಾಂದರೆ ಮೇಲೆ ಬೇಕಾದರೆ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ಬಿಡಿ. ಅದು ಒಂದೇ ಸರಿ ಕ್ಲೋಸ್ ಮಾಡಿಟ್ಬಿಟ್ರೆ ಫುಲ್ಲು ಸೀದೋಗ್ಬಿಡುತ್ತೆ, ಅದಕ್ಕೆ ನಾನು ಈ ಥರ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈ ಥರ ಫುಲ್ಲು ಕುದೀತಾ ಇರಬೇಕು. ಅದು 70% ರೈಸ್ ಬೆಂದಿರಬೇಕು, ಅಲ್ಲಿವರೆಗೂ ಓಪನ್ ಮಾಡ್ಕೊಳ್ಳಿ. ಅದು ಕ್ಲೋಸ್ ಮಾಡಿಟ್ಬಿಟ್ರೆ ಫುಲ್ಲು ಎಲ್ಲ ಸೀದೋಗ್ಬಿಡುತ್ತೆ, ತಳ ಇಟ್ಬಿಡುತ್ತೆ, ಚೆನ್ನಾಗಿ ಬರಲ್ಲ. ಅದಕ್ಕೆ ಈ ಥರ ಒಂದು 70% ಬೇಯೋವರೆಗೂ ಈ ಥರ ಓಪನಲ್ಲೇ ಮಾಡ್ಕೊಳ್ಳಿ, ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ. ಅದಾದಮೇಲೆ ಯಾವ ಥರ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಈಗ 70% ಚೆನ್ನಾಗಿ ಬೆಂದಿದೆ. ಇದಾದಮೇಲೆ
ಇದಾದಮೇಲೆ ನೆಕ್ಸ್ಟ್ ಒಂದು ಸರಿ ನೀಟಾಗಿ ತಿರುಗಿಸ್ಬೇಕು. ಕೆಳಗಡೆ ತಳ ಹಿಡ್ದಿರಬಾರ್ದಲ್ವ, ಅದಕ್ಕೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಾದ್ಮೇಲೆ ನಾವು 15 ನಿಮಿಷ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು 15 ನಿಮಿಷ ಬಿಟ್ಬಿಡಬೇಕು. 15 ನಿಮಿಷ ಆದಮೇಲೆ ಆಫ್ ಮಾಡಿ, ಅದಾದಮೇಲೆ ಒಂದು 10 ನಿಮಿಷ ಬಿಡಿ. 15 ನಿಮಿಷ ಆದಮೇಲೆ ಆಫ್ ಮಾಡಿ, ಅದಾದಮೇಲೆ 10 ನಿಮಿಷ ಬಿಡಿ. ಅದಾದಮೇಲೆ ಓಪನ್ ಮಾಡಿ ನೋಡಿ, ನೀಟಾಗಿ ಆಗಿರುತ್ತೆ. ನಾವೆಲ್ಲ ನೀರು ಅಕ್ಕಿ ಎಲ್ಲ ನೀಟಾಗಿ ಅಳತೆ ಮಾಡಿ ಹಾಕಿದರೆ ನೀಟಾಗಿ ಕರೆಕ್ಟಾಗಿ ಬರುತ್ತೆ. ಏನು ನೀರು ಜಾಸ್ತಿ ಆಗೋದು, ಕಮ್ಮಿ ಆಗಿ ತಳ ಸಿದೋಗೋದು ಆ ಥರ ಎಲ್ಲ ಏನೂ ಆಗೋಲ್ಲ. ನೋಡಿ ಈಗ ನಾನು ತೋರಿಸಿರೋ ಅಳತೆಯಲ್ಲಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ. ಈ ಟಿಪ್ನ ಫಾಲೋ ಮಾಡೋದ್ರಿಂದ ಬಿರಿಯಾನಿ ಮಾತ್ರ ಅಲ್ಲ, ಪಲಾವು, ರೈಸ್ ಬಾತ್ ಎಲ್ಲ ಮಾಡ್ತಿರಲ್ವ, ಅದೆಲ್ಲನೂ ಏನು ಸಿದೋಗಲ್ಲ. ಈ ಥರನೇ ಮಾಡಿ 70% ಎಲ್ಲ ನೀಟಾಗಿ ಬೇಯಿಸ್ಕೊಂಡು ಆಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 15 ನಿಮಿಷ ಬಿಟ್ಬಿಡಿ. ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದಾದಮೇಲೆ ಒಂದು 5 ಮಿನಿಟ್ಸ್ ಬಿಡಿ ಸಾಕು. ಆಫ್ ಮಾಡಾದಮೇಲೆ ಆಮೇಲೆ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಚೆನ್ನಾಗಿ ಬಂದಿರುತ್ತೆ ಅಂತ. ಟೇಸ್ಟಿಯಾದ ಬಿರಿಯಾನಿ ಸವಿಯಲು ಸಿದ್ಧ ಆಗಿದೆ. ನೀವು ಈ ಥರ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀವಿ. ಈಗ ರೆಡಿಯಾಗಿದೆ, ತಿನ್ನೋಕ್ಕೆ ರೆಡಿ ಆಗೋಣ ಈಗ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಈಗ ಪ್ಲೇಟ್ ರೆಡಿಯಾಗಿದೆ. ಈಗ ಇದಕ್ಕೆ ಬಿರಿಯಾನಿ ಹಾಕ್ತಾಯಿದ್ದೀನಿ. ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿದೆ. ಫುಲ್ ಹಬೆ ಬರ್ತೈತೆ. ತಿಂದು ಟೇಸ್ಟ್ ನೋಡಿ ಹೆಂಗಿದೆ ಅಂತ ಹೇಳೋದು ಒಂದಷ್ಟೇ. ಚೆನ್ನಾಗಿ ಬಂದೈತೆ ಟೇಸ್ಟು. ಪೀಸ್ ಎಲ್ಲ ಚೆನ್ನಾಗಿ ಬೆಂದೈತೆ. ನೋಡಿ ಪೀಸ್ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ. ರೈಸ್ ಎಲ್ಲ ಎಷ್ಟು ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಅದ್ರ ಜೊತೆ ನಾವು ಈರುಳ್ಳಿ, ಸೌತೆಕಾಯಿ ಎಲ್ಲ ಹಾಕ್ಕೊತಾ ಇದ್ದೀವಿ ಸೈಡ್ಸ್ಗೆ. ನೆಕ್ಸ್ಟ್ ಈಗ ಕಬಾಬು. ನೆಕ್ಸ್ಟು ವಿಡಿಯೋನಲ್ಲಿ ಕಬಾಬ್ ಮಾಡೋದು ಹೆಂಗೆ ಅಂತ ಹಾಕ್ತೀವಿ. ಪುದೀನ ಕಬಾಬ್ ಫ್ರೆಂಡ್ಸ್ ಅದು. ಅದಕ್ಕೆ ಮೊಸರು ಬಜ್ಜಿ ಸೇರಿಸ್ಕೊಂಡಿದ್ದೀವಿ. ಈಗ ಒಳ್ಳೆ ಬ್ಯಾಟಿಂಗ್.